ರಾಘು, ಮನುಷ್ಯನಿಗೆ ಅಭ್ಯಾಸಗಳು ಹವ್ಯಾಸಗಳು ಇರೋದು ತಪ್ಪಲ್ಲ, ಅದೇ ದುರಭ್ಯಾಸಗಳಿರೋದು ತಪ್ಪು. ನಾನ್ ನಿನಗೆ ಬುದ್ಧಿ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದ್ರೆ ಇದನ್ ಇಲ್ಲಿಗೆ ಬಿಟ್ಬಿಡು. ನಿನ್ ಮನ್ಸಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ. ನಿನಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಯಜಮಾನ ಯಜಮಾನ. ಹೇಗಿದ್ದೀರಪ್ಪ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಪ್ರಯಾಣ ಸೂಪರ್ ಅಮ್ಮ. ದರ್ಶನ, ಪೂಜೆ, ಪುನಸ್ಕಾರ ಎಲ್ಲ ಅದ್ಭುತವಾಗಿ ಆಯ್ತು. ಇದು ಯಾತ್ರೆ ಎಲ್ಲ ಯಾತಕ್ಕೆ ಗೊತ್ತಾ ಹೋಗೋದು? ನಮ್ಮ ದೈನಂದಿನ ಜಂಜಾಟ ಎಲ್ಲ ಪಕ್ಕಕ್ಕೆ ತಳ್ಳಿಬಿಟ್ಟು ಪ್ರಕೃತಿ ಮಧ್ಯ ಪ್ರಶಾಂತವಾಗಿ ಕೂತ್ಕೊಂಡು ಆತ್ಮಚಿಂತನೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ನನಗಂತೂ ತುಂಬಾ ತೃಪ್ತಿ ಸಿಕ್ಕಿದಮ್ಮ. ಯಜಮಾನ್ರೆ, ನಿಮ್ ಮುಖದಾಗ ನಿರಾಳತೆ ಅನ್ಸ್ಲಿಕತ್ತೈತ್ರಿ. ಥ್ಯಾಂಕ್ ಯು ಮಲ್ಲಿ. ನಾನು ಹೋದ ಕಡೆ ಎಲ್ಲ ದೇವರ ದರ್ಶನ, ಪೂಜೆ ಎಲ್ಲ ಚೆನ್ನಾಗಾಯ್ತು. ನನ್ನ ಮೊಮ್ಮಗಳು ಬದುಕು ಚೆನ್ನಾಗಿರ್ಬೇಕು, ಅವ್ರ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ಬೇಕು ಅಂತ ನಾನು ಏನು ಆಸೆ ಇಟ್ಕೊಂಡಿದ್ನೋ ಅದು ನೆರವೇರುತ್ತೆ ಅನ್ನೋ ಅಭಯ ಸಿಕ್ತು. ತುಳಸಿ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಯಾರನ್ನು ಭೇಟಿ ಮಾಡಿ ಅವ್ರ ಬಗ್ಗೆ ಕೇಳಿದ್ರೆ ನೀವು ಅವ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ನಿಮ್ಮ ಮೊಮ್ಮಗಳು ಒಳ್ಳೆ ಹುಡುಗನ್ನ ಕೈ ಹಿಡ್ದಿದ್ದಾಳೆ, ಅವರು ಕೊನೆವರೆಗೂ ತುಂಬ ಚೆನ್ನಾಗಿರ್ತಾರೆ, ಅವ್ರನ್ನ ಬೇರೆ ಮಾಡೋಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಹೇಳಿದ್ರಮ್ಮ. ಹೌದಾ? ಯಜಮಾನ್ರೆ, ಆ ದೇವರೇ ಒಂದ್ ಮಾಡಿರೋ ಜೋಡಿ ಅದು. ಅಂಥದ್ರಲ್ಲಿ ಅವ್ರನ್ನ ದೂರ ಮಾಡೋಕ್ಕೆ ಯಾರಿಂದ ತಾನೇ ಸಾಧ್ಯ? ಅವ್ರುಗಳು ಎಲ್ಲ ಇದೇ ಮಾತು ಹೇಳಿದ್ರು ತಬ್ಲಾ. ಅವರಿಬ್ರು ತುಂಬ ಚೆನ್ನಾಗಿರ್ತಾರೆ, ಅವ್ರ ಮೇಲೆ ಆ ದೇವರ ಶ್ರೀ ರಕ್ಷೆ ಇದೆ, ನೀವೇನು ಅನ್ಕೊಂಡಿರ್ತೀರೋ ಅದಕ್ಕಿಂತಲೂ ತುಂಬ ಚೆನ್ನಾಗಿರ್ತಾರೆ, ಅವ್ರನ್ನ ಯಾರು ಬೇರೆ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು. ದೇವ್ರ ದಯದಿಂದ ಅಷ್ಟಾಗ್ಬಿಟ್ರೆ ಸಾಕು. ಯಜಮಾನ್ರೆ, ನಿಮ್ಮ ಮುಖದಲ್ಲಿ ಖುಷಿ, ನಿರಾಳತೆ ನೋಡಿ ನಮಗೆ ಸಂತೋಷ ಆಗ್ತಿದೆ. ರಾಯ್, ನಾನು ಯಾವ ಉದ್ದೇಶಕ್ಕೆ ಯಾತ್ರೆ ಮಾಡಿದ್ನೋ ಅದು ಈಡೇರುತ್ತೆ ಅಂತ ಅಂದಮೇಲೆ ಅದಕ್ಕಿಂತ ಖುಷಿ ಬೇರೆ ಇನ್ನೇನೋ ಇರುತ್ತೆ. ಹೌದು ಮಾವ, ನಾವು ಕಟ್ಟಿರೋ ಕನಸು ನನಸಾಗತ್ತೆ ಅನ್ನೋ ಅಭಯ ಆ ದೇವ್ರ ಕಡೆಯಿಂದ ನಮ್ಗೆ ಸಿಕ್ಕಿದೆ ಅಂದಮೇಲೆ ನೆಮ್ಮದಿಯಾಗಿರೋದಕ್ಕೆ ಬೇರೆ ಯಾವ ಕಾರಣನೂ ಬೇಕಾಗಿಲ್ಲ. ನಿಜಾನಪ್ಪ. ಅಪ್ಪ, ಜರ್ನಿ ಮಾಡಿ ಇವಾಗಷ್ಟೇ ಬಂದಿದ್ದೀರಾ, ಹೋಗಿ ರೆಸ್ಟ್ ಮಾಡಿ, ಆಮೇಲೆ ಮಾತಾಡೋಣ. ನೋಡಮ್ಮ, ಈ ಜರ್ನಿ ನನಗೊಂದು ಹೊಸ ಹುಮ್ಮಸ್ಸನ್ನ ತಂದುಕೊಟ್ಟಿದೆ. ಬದುಕಿನಲ್ಲಿ, ಜೀವನದಲ್ಲಿ ಒಂದು ಹೊಸ ಚೈತನ್ಯ ತುಂಬಿಕೊಟ್ಟಿದೆ. ನನ್ನ ಮೊಮ್ಮಗಳು ಕೊನೆವರೆಗೂ ಸುಖವಾಗಿರ್ತಾಳೆ ಅನ್ನೋ ಭರವಸೆ ತಂದುಕೊಟ್ಟಿದೆ. ಅಂದಮೇಲೆ ಈ ಜೀವಕ್ಕೆ ರೆಸ್ಟ್ ಯಾಕಮ್ಮ ಬೇಕು? ಜಸ್ಟ್ ಒಂದು ಕಪ್ ಕಾಫಿ ಬೇಕು ಅಷ್ಟೇ. ಮಲ್ಲಿ, ನಿನ್ನ ಕೈ ಕಾಫಿ ಕುಡಿದು ಎಷ್ಟೋ ದಿವಸ ಆಯ್ತು ಕಣೆ. ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ರೂಮಿಗೆ ತಂದ್ಬಿಡು, ಸಕ್ಕರೆ ಇರಲಿ ಪರವಾಗಿಲ್ಲ. ಸರಿ ಯಜಮಾನ್ರೆ. ಅನಿತಾ, ಅನಿತಾ, ಯಾಕೆ ಕೋಪ ಮಾಡ್ಕೊಂಡ್ ಕೂತಿದ್ಯಾ? ಏನಾಯ್ತು? ಆಸೆ ಹೂಗೆ ನಿರಾಸೆ ಮಳೆ ಸುರಿದಿದೆ. ನಾನ್ ಕನ್ಸೆಲ್ಲ ನುಚ್ಚು ನೂರಾಗಿದೆ. ಇವಾಗ ಏನಾಯ್ತು ಅಂತ ಹೀಗ್ ಮಾತಾಡ್ತಿದ್ಯಾ ಅನಿತಾ? ಇನ್ನು ಏನಾಗ್ಬೇಕು? ನಿಮ್ ಅಣ್ಣನ್ ಮನ್ಸಲ್ಲಿ ನನ್ ಜಾಗ ಇಲ್ಲ ಅಂತ ಗೊತ್ತಾದ್ಮೇಲೂ ನನ್ ಕೋಪ ಮಾಡ್ಕೊಳ್ದೆ ಖುಷಿ ಪಡ್ಲಾ? ನೀನ್ ಏನ್ ಹೇಳ್ತಿದ್ಯಾ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ ಅನಿತಾ. ನಮ್ಮ ಅಣ್ಣನ್ ಮನ್ಸಲ್ಲಿ ನಿನಗ್ ಜಾಗ ಇಲ್ಲ ಅಂತ ಯಾರು ಹೇಳಿದ್ದು? ಬೇರೆ ಯಾರೋ ಹೇಳಿದ್ರೆ ನಾನ್ ತಲೆ ಕೆಡ್ಸ್ಕೊತಿರ್ಲಿಲ್ಲ, ಆದ್ರೆ ಈ ಮಾತ್ನ ಹೇಳಿದ್ದು ನಿಮ್ ಅಣ್ಣನೇ. ನಮ್ಮಣ್ಣ ಹೇಳಿದ್ನ? ಯಾವಾಗ? ನಿನ್ನತ್ರ ಯಾಕೆ ಹೇಳ್ದ? ನನ್ನ ಹತ್ರ ಅಲ್ಲ, ರಾತ್ರಿ ಆ ಜಾನ್ಸಿ ಮುಂದೆ ನಿಂತು ನಿಮ್ಗೋಸ್ಕರ ನಾನು ಹೃದಯದಲ್ಲಿ ಪುಟ್ಟ ಅರಮನೆ ಕಟ್ಕೊಂಡಿದ್ದೀನಿ. ಇದ್ರೊಳಗಡೆ ನಾನು ನಿಮ್ಮ ಜೊತೆ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ಹಾಗಿರ್ಬೇಕಾರೆ
ಇದ್ರೊಳಗಡೆ ಬೇರೆಯವ್ರಿಗೆ ಹೇಗ್ ಮೇಡಮ್ ಜಾಗ ಕೊಡ್ಲಿ ನಾನು? ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೂ ನಾನ್ ಸುಮ್ನೆ ಇರ್ಬೇಕಾ ಪಲ್ಲವಿ? ಇಲ್ಲ ಅನಿತಾ, ಯಾವ್ದೇ ಕಾರಣಕ್ಕೂ ನೀನ್ ಸುಮ್ನೆ ಇರ್ಬಾರ್ದು. ಹಾಗಿದ್ರೆ ನಾನ್ ಏನ್ ಮಾಡ್ಬೇಕು ನೀನೇ ಹೇಳು ಪಲ್ಲವಿ. ನೋಡ ಅನಿತಾ, ಅವಳನ್ನ ಈ ಮನೆ ಖಾಲಿ ಮಾಡ್ಸಿ ನಿನ್ನ ನಮ್ ಮನೆ ತುಂಬಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಹಾಗೆ ಅವನ್ ಮನ್ಸಲ್ಲಿರೋ ಅವಳನ್ನ ಖಾಲಿ ಮಾಡ್ಸಿ ಅವನ್ ಮನ್ಸೊಳಗ್ ಜಾಗ ಮಾಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅದ್ ಹೇಗ್ ಸಾಧ್ಯ ಪಲ್ಲವಿ? ನಿಮ್ ಅಣ್ಣ ಅವಳನ್ನೇ ಹೆಂಡತಿ ಅನ್ಕೊಂಡಿದೀನಿ ಅಂತ ಹೇಳ್ತಿದಾರಲ್ಲ. ಅನಿತಾ, ಅವನ್ 1000 ಹೇಳ್ಕೊಳ್ಳಿ, ಅದ್ ನಮಗ್ ಬೇಡ್ದಿರೋ ವಿಷಯ. ಪ್ರೀತಿ ಮಾಡ್ದವ್ರ್ ಎಲ್ರು ಮದ್ವೆ ಮಾಡ್ಕೊಳಲ್ಲ, ಮದ್ವೆ ಮಾಡ್ಕೊಂಡವ್ರಿಗೆಲ್ರು ಪ್ರೀತಿನೇ ಮಾಡಿಲ್ಲ. ಪ್ರೀತಿ ಮಾಡ್ದವ್ರನ್ನ ಮರ್ತು ಇನ್ನೊಬ್ರನ್ನ ಮದ್ವೆ ಆಗಿ ತುಂಬಾ ಚೆನ್ನಾಗ್ ಬದುಕ್ತಾರ್ತಾನೆ. ಹಾಗೆ ಆಗ ಅವ್ನ್ ಮನ್ಸ್ ಖಾಲಿ ಇತ್ತು, ಅವಳು ಬಂದ್ ಸೇರ್ಕೊಂಡಿದ್ದಾಳೆ. ನೀನ್ ಅವ್ನ್ ಹೆಂಡತಿಯಾಗಿ ಬಂದ್ಮೇಲೆ ಅವಳನ್ನ ಖಾಲಿ ಮಾಡ್ಸಿ ನೀನ್ ಬಂದ್ ಸೇರ್ಕೊ ಅಷ್ಟೇ. ಅವಳು ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನೀನ್ ಮಾತ್ರ ಬಿಡ್ಬೇಡ. ನಮ್ ಅಣ್ಣನ್ ಮನ್ಸಲ್ಲಿ ಸ್ವಲ್ಪ ಸ್ವಲ್ಪನೇ ಜಾಗ ಮಾಡ್ಕೊ, ಆಮೇಲೆ ಅವಳನ್ನ ಹೊರಗಾಕ್. ಎಸ್ ಪಲ್ಲವಿ, ನನ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇದಕ್ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು. ಯಪ್ಪ, ಈ ಡ್ರಿಂಕ್ಸ್ ಇಂದ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನಿನ್ ಲೈಫಲ್ಲಿ ಯಾವತ್ತೂ ಕುಡಿಯಲ್ಲ. ಹೆಂಗಪ್ಪ ಈ ತಲೆಬಾರ ಇಳ್ಸ್ಕೊಳ್ಳೋದು? ಹಿಂಗೆ ತಗೋ, ಮಜ್ಜಿಗೆ ಕುಡಿ, ನಿನ್ ತಲೆ ಬರ ಎಲ್ಲ ಕಡಿಮೆ ಆಗತ್ತೆ. ಥ್ಯಾಂಕ್ ಯು ಮೇಡಮ್. ರಾಘು, ಮನುಷ್ಯನಿಗೆ ಅಭ್ಯಾಸಗಳು ಹವ್ಯಾಸಗಳು ಇರೋದು ತಪ್ಪಲ್ಲ, ಅದೇ ದುರಭ್ಯಾಸಗಳಿರೋದು ತಪ್ಪು. ನಾನ್ ನಿನಗೆ ಬುದ್ಧಿ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದ್ರೆ ಇದನ್ ಇಲ್ಲಿಗೆ ಬಿಟ್ಬಿಡು. ನಿನ್ ಮನ್ಸಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ. ನಿನಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅವಳನ್ನ ನಿಮ್ ಅಣ್ಣನ್ ಮನ್ಸಿಂದ ಮಾತ್ರ ಅಲ್ಲ, ಈ ಮನೆ ಆಚೆ ಓಡಿಸ್ತೀನಿ. ತಗೋ ಇದ್ನ. ಅನಿತಾ, ಇದನ್ ಯಾಕೆ ನನಗ್ ಕೊಡ್ತಿದ್ಯಾ? ತಲೆ ಹೊಡಿಯೋಕೆ. ಅಂದ್ರೆ ನಾನ್ ಅವಳ ತಲೆ ಹೊಡಿಬೇಕಾ? ಇಲ್ಲ, ನನ್ ತಲೆ. ಏನ್ ಹೇಳ್ತಿದ್ಯಾ ಅನಿತಾ? ನನ್ ಕೈಲಿ ಕೆಲ್ಸ ಮಾಡಕ್ ಆಗಲ್ಲ. ನಾನ್ ನಿನ್ ತಲೆ ಹೊಡಿಬೇಕಾ? ಪಲ್ಲವಿ, ಅವಳನ್ನ ನಿಮ್ ಅಣ್ಣನ್ ಮನ್ಸಿಂದ ಖಾಲಿ ಮಾಡ್ಸಿ ನಾನ್ ಅಲ್ಲಿ ಜಾಗ ಮಾಡ್ಕೋಬೇಕು ಅಂದ್ರೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಇದನ್ನ ನಾವೀಗ ಮಿಸ್ ಮಾಡ್ಕೊಂಡ್ರೆ ಅನ್ಯಾಯವಾಗಿ ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಕೊಂಡಂಗಾಗುತ್ತೆ. ಇನ್ನಿನ್ ರಿಲ್ಯಾಕ್ಸ್ ಆಗಿರೋ ರಾಘು, ಮಿಕ್ಕಿದ್ದನ್ನ ನಾನ್ ನೋಡ್ಕೊಳ್ತೀನಿ. ಆದ್ರೂ ನೀವ್ ಏನ್ ಮಾಡ್ತಿರೋ ಅಂತ ನನಗ್ ಟೆನ್ಷನ್ ಆಗ್ತಿದೆ. ಅದಕ್ಕೋಸ್ಕರ ನೀನ್ ಒಂದ್ ಕಿಲೋ ಏಟ್ ತಿನ್ಬೇಕಾ? ಬೇಡ ಅನಿತಾ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಇನ್ನು ಮುಂದೆ ಏನೇ ಆದ್ರೂ ಅದು ಹೆಚ್ಚೇ ಆಗ್ಬೇಕೇ ಹೊರ್ತು ಕಮ್ಮಿ ಆಗ್ಬಾರ್ದು ಪಲ್ಲವಿ. ಯುದ್ಧಕ್ಕೆ ಅಂತ ನಿಂತ ಮೇಲೆ ಏಟ್ ತಿನ್ನಕ್ ರೆಡಿ ಇರ್ಬೇಕು. ಅದ್ ನನಗೆ ಏಟ್ ತಿನ್ನಕ್ ಆಗಲ್ಲ ಅಂದ್ರೆ ಸೋಲ್ ಒಪ್ಕೊಂಡ್ ಮೂಲೆಯಲ್ಲಿ ಕುತ್ಕೋಬೇಕಾಗತ್ತೆ. ಆದ್ರೂ ಇದ್ಯಾಕೋ ತುಂಬಾ ರಿಸ್ಕ್ ಅನ್ಸ್ತಿದೆ ಅನಿತಾ. ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಮನುಷ್ಯ ಏನು ಮಾಡಕ್ ಆಗಲ್ಲ ಪಲ್ಲವಿ. ನೋಡು, ಇವಾಗ ನೀನ್ ಟೈಮ್ ವೇಸ್ಟ್ ಮಾಡಿ ಸಿಕ್ಕಿರೋ ಅವಕಾಶನ ಕೈ ಚೆಲ್ಬೇಡ. ಇವಾಗ ನೀನ್ ನನಗೆ ಹೊಡಿಯೋ ಒಂದೇ ಒಂದ್ ಏಟು ನಮ್ ಹೋರಾಟನ ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ. ಪ್ಲೀಸ್, ನಾನ್ ಹೇಳ್ದಷ್ಟ್ ಮಾಡು. ನಿಜವಾಗ್ಲೂ ನಿನ್ ಮನ್ಸಲ್ಲಿ ನಿನ್ ಅಣ್ಣನ್ ಹೆಂಡತಿ ನಾನೇ ಆಗ್ಬೇಕು ಅಂತಿದ್ರೆ ಈ ಒನಕೆ ಅಂತ ಓಡಿ ಪಲ್ಲವಿ. ಸರಿ, ಹೊಡಿತೀನಿ ಬಿಡು.
ಅನಿತಾ ಏನ್ ಮಾಡ್ತಿದ್ಯಾ? ನೀನ್ ಹೊಡೆದಾಗ ನಾನ್ ಕಿರ್ಚಿದ್ರೆ ಹೊರಗಡೆ ಸೌಂಡ್ ಕೇಳ್ಬಾರ್ದಲ್ಲ ಅದಕ್ಕೆ. ಝಾನ್ಸಿ ಬಂದ್ಲು. ಏನಾಯ್ತು ಅನಿತಾ? ಯಾಕೆ ಹಾಕಿ ಹೆಚ್ಕೊಂಡೆ? ನಿನ್ನನ್ನೇ ಕೇಳ್ತಿರೋದು ಅನಿತಾ, ಏನಾಯ್ತು? ಏನ್ ಚಾನ್ಸ್ ಇದು? ಒಂದ್ಕೆಯಿಂದ ಹೊಡಿಯೋದು ಹೊಡ್ಬಿಟ್ಟು ಇವಾಗ ಎಲ್ರು ಮುಂದೆ ಏನಾಯ್ತು ಅಂತ ಕೇಳ್ತಿದ್ಯಾ? ಯಾಕೆ ಹೀಗ್ ಮಾಡ್ದೆ?